ನಮಸ್ಕಾರ. ಕರ್ನಾಟಕ ಗಿಲ್ಲಿಗೆ ಬಂತು ವರ್ಷದ ಕನ್ನಡಿಗ ಬಹುದೊಡ್ಡ ಪ್ರಶಸ್ತಿ. ಸಾಧು ಕೋಕಿಲ ಅವರ ಗಿಲ್ಲಿಯ ಹಾಡಿದ ಮಾತಿಗೆ ಅಥವಾ ಗಿಲ್ಲಿಯ ಬಗ್ಗೆ ಸಾಧು ಕೋಕಿಲ ಅವರು ಹಾಡಿದ ಮಾತಿಗೆ ಇಡೀ ಚಿತ್ರತಂಗವೇ ಶುಲ್ ಶಾಕ್ ಎನ್ನುವಂತಹ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಏನಪ್ಪಾ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ನಿಮ್ಗೆ ಗೊತ್ತಿರುವಂಗ ಗಿಲ್ಲಿ ಕ್ರೇಜ್ ಅಂತೂ ಭಾಳ ಅಂದ್ರೆ ಭಾಳ ಅದ. ಅದ್ರ ಬಗ್ಗೆ ಬೇರೆ ಚರ್ಚೆನೇ ಬೇಡ. ಅದು ಎಲ್ಲೋದ್ರೂ ಕೂಡ ಕಾರ್ಯಕ್ರಮಗಳು ಎಲ್ಲೋದ್ರೂ ಕೂಡ ಫುಲ್ ಬಿಸಿ. ಈಗ ಯಾರನ್ನು ಬೇಕಾದ್ರೆ ಹಿಡಿಬೋದು, ಗಿಲ್ಲಿನಂತ ಹಿಡಿಯೋಕ್ಕಾಗಲ್ಲಂತ ಎಲ್ಲರೂ ಕೂಡ ಮಾತಾಡಕ್ಕಿದ್ದಾರೆ. ಇದು ಮಾತ್ರ ಅಕ್ಷರಶಃ ಸತ್ಯವಾಗಿರುವಂಥ ಮಾತು. ಆದರೆ ವರ್ಷದ ಕನ್ನಡಿಗ ಎನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಯಾರಪ್ಪ ಅಂದ್ರೆ News18 ಕನ್ನಡ ಎನ್ನುವಂತಹ ಒಂದು ನ್ಯೂಸ್ ಚಾನಲ್. ಈ ವಿಡಿಯೋದ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೆ. ಅವಾಗ ಅಧಿಕೃತವಾಗಿರುವಂಥ ಫೋಟೋಗಳು, ಅಧಿಕೃತವಾಗಿರುವಂಥ ವಿಷಯವನ್ನು ನಾನು ನಿಮ್ಗೆ ಹೇಳಿರಲಿಲ್ಲ. ಆ ವಿಷಯ ಕೂಡ ಹೊರಗಡೆ ಬಂದಿರಲಿಲ್ಲ. ಸೊ ಅದನ್ನು ಇವಾಗ ಎಲ್ಲ ಕಡೆಗೂ ಕೂಡ ಸ್ಪ್ರೆಡ್ ಆಗ್ತಿರುವಂಥದ್ದು. ಆ ವಿಚಾರದ ಬಗ್ಗೆ ನಿಮ್ಮ ಒಂದು ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಗಿಲ್ಲಿಗೆ ಕೊನೆಗೂ ಕೂಡ ಅದ್ಭುತವಾಗಿರುವಂಥ ಒಂದು ಪ್ರಶಸ್ತಿ ಸಿಕ್ಕತೆ. ಇನ್ನೂ ಹಲವಾರು ಪ್ರಶಸ್ತಿಗಳು ಇಡೀ ಕರ್ನಾಟಕದಾದ್ಯಂತ ಹೊರತುಪಡಿಸಿದ್ರು ಕೂಡ ದೇಶದಾದ್ಯಂತ ಕೂಡ ಗಿಲ್ಲಿಗೆ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೂ ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ಕನ್ನಡವನ್ನ ಆಳಿದಂತಹ ಕಾಮಿಡಿ ಸ್ಟಾರ್ ಅಥವಾ ಕಾಮಿಡಿಯಲ್ಲೇ ಕಿಂಗ್ ಆಗಿರುವಂತಹ ಸಾಧು ಕೋಕಿಲ ಅವರು ಸುಮಾರು 30ರಿಂದ 25 ವರ್ಷಗಳವರೆಗೆ ಈ ಕನ್ನಡ ಚಲನಚಿತ್ರದಲ್ಲಿ ಕೆಲಸವನ್ನು ಮಾಡುತ್ತಾ ತಮ್ಮದೇ ಆಗಿರುವಂಥ ರೀತಿಯಲ್ಲಿ ಕರ್ನಾಟಕದಲ್ಲಿ ಅದ್ಭುತವಾದಂತಹ ಕಾಮಿಡಿ ಆ್ಯಕ್ಟರ್ ಆಗಿ ಹೆಸರು ಮಾಡಿರುವಂಥ ಸಾಧು ಕೋಕಿಲ ಅವರು ಗಿಲ್ಲಿಯ ಬಗ್ಗೆ ಹಾಡಿರುವಂಥ ಕೆಲವೊಂದು ಮಾತುಗಳನ್ನು ಅಲ್ಲಿ ಚಿತ್ರತಂಡದವರು ಎಲ್ಲರೂ ಕೂಡ ಬಂದಿದ್ರು ಆ ಒಂದು ಕಾರ್ಯಕ್ರಮಕ್ಕೆ. ಅಲ್ಲಿ ಎಲ್ಲರೂ ಕೂಡ ಫುಲ್ ಶಾಕ್ ಆಗ್ಯಾರ. ಏನಪ್ಪ ವಿಶೇಷ ಅಂತಂದ್ರೆ ಸಾಧು ಕೋಕಿಲ ಅವರೇ ಈ ವರ್ಷದ ಕನ್ನಡಿಗ ಪ್ರಶಸ್ತಿಗೆ ಗಿಲ್ಲಿ ಅವರನ್ನು ಆಯ್ಕೆ ಮಾಡ್ರಿ, ಅವನು ಇಡೀ ಕರ್ನಾಟಕವನ್ನು ನಗಿಸಿದಾನೆ, ಇಡೀ ಕರ್ನಾಟಕದ ಮನೆ ಮಗನಾಗಿದ್ದಾನೆ, ಇಡೀ ಕರ್ನಾಟಕಕ್ಕೆ ಚಿರಪರಿಚಿತವಾಗಿರುವಂಥ ನಟ ಆಗಿದ್ದಾನೆ. ಕೇವಲ ಒಂದು ಸೀಸನ್ನಿಂದ ಇಡೀ ಕರ್ನಾಟಕವನ್ನ, ಇಡೀ ಕನ್ನಡಿಗರ ಮನವನ್ನು ಗೆಲ್ಲುವಲ್ಲಿ ಗಿಲ್ಲಿ ಸಫಲವಾಗಿದ್ದಾನೆ, ಅವನಿಗೆ ಕೊಡ್ರಿ ಅಂತೇಳಿ ಈ ಒಂದು ಪ್ರಶಸ್ತಿಯನ್ನು ಅವರೇ ರೆಫರ್ ಮಾಡಿದ್ರಂತ. ಯಾವರಿಗೆ? News18 ಕನ್ನಡಕ್ಕೆ. ಯಾಕಪ್ಪ ಅಂದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಯಾರು ಈ ವರ್ಷ ಸಾಧನೆ ಮಾಡ್ಯಾರ ಅವರಿಗೆ ಆ ಒಂದು ಪ್ರಶಸ್ತಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಕೆಲವೊಬ್ಬ ದೊಡ್ಡ ಕಾಮಿಡಿ ಸ್ಟಾರ್ಗಳನ್ನ, ಕೆಲವೊಬ್ಬ ದೊಡ್ಡ ಸಿನಿಮಾ ನಟರನ್ನ ಪರಿಚಯ ಮಾಡಿಸ್ತಾರೆ. ಸೊ ಪರಿಚಯ ಮಾಡಿಸಿದಾಗ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಆ ವಿಚಾರದಲ್ಲಿ News18 ಕನ್ನಡಕ್ಕೆ ಏನಾಗುತ್ತಪ್ಪ ಅಂದ್ರೆ ಒಂದು ಕಲ್ಪನೆ ಬರ್ತದೆ. ಯಾಕಪ್ಪ ಅಂದ್ರೆ ಯಾರನ್ನ ಪತ್ತೆ ಹಚ್ಚಿದ್ರೆ ಈ ಪ್ರಶಸ್ತಿ ಸೂಕ್ತವಾಗಿರ್ತದ. ಯಾಕಪ್ಪ ಅಂದ್ರೆ ಆ ಪ್ರಶಸ್ತಿಗೆ ಕೆಟ್ಟದ ಹೆಸರು ಬರಬಾರ್ದಲ್ಲ. ಸೊ ಆ ಒಂದು ನ್ಯೂಸ್ ಚಾನಲ್ಗೆ ಹೆಸರು ಕೆಟ್ಟದ್ದು ಬರಬಾರ್ದಲ್ಲ. ಸೊ ಆ ಕಾರಣಕ್ಕೋಸ್ಕರ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥದ್ದು ಅವ್ರ ಧರ್ಮ. ಸೊ ಹಾಗಾಗಿ ಈ ವಿಚಾರದಲ್ಲಿ ದೊಡ್ಡ ವ್ಯಕ್ತಿಗಳನ್ನ ಕಂಪೇರ್ ಮಾಡಿದಾಗ ಅಥವಾ ಅವರನ್ನು ಒಂದು ಸ್ವಲ್ಪ ಸಂಪರ್ಕ ಮಾಡಿದಾಗ ಗಿಲ್ಲಿಗೆ ಕೊಡ್ರಂತೆ ಸಾಧು ಕೋಕಿಲ ಹೇಳಿದ್ರಂತ. ಸೊ ಹಂಗಾಗಿ ಅದು ಗಿಲ್ಲಿ ಕೂಡ ಸ್ಟೇಜ್ ಮೇಲೆ ಹೇಳ್ತಾನೆ, ಸಾಧು ಕೋಕಿಲ ಅವರೇ ನನಗೆ ರೆಫರ್ ಮಾಡಿದ್ರಂತೆ, ಯಾರು ಕೇಳಿದ್ರು ಕೂಡ ಅವ್ರ ಹೆಸರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸಾಧು ಕೋಕಿಲ ಅವರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಮತ್ತು 18 ಕನ್ನಡ, ನ್ಯೂಸ್ ಕನ್ನಡ ನನಗೆ ಕನ್ನಡಕ್ಕೆ ಭಾರಿ ನಂಟಿದೆ ನೋಡ್ರಿ. ನನಗೆ ಅವಕಾಶ ಕೊಟ್ಟಿದ್ದು ಜಿ ಕನ್ನಡ, ಬಿಗ್ ಬಾಸ್ ಗೆಲ್ದಿದ್ದು ಕಲರ್ಸ್ ಕನ್ನಡ, ಪ್ರಶಸ್ತಿ ಸಿಗ್ತಿರೋದು 18 ಕನ್ನಡ ಅಂತೇಳಿ ಒಂದು ಕೌಂಟರ್ ಕೊಡ್ತಾನೆ. ಮೇಲೆ ನಿಮ್ಗೆ ಗೊತ್ತಿರ್ಬೋದು ಟಕ್ಕರ್ ಮೇಲೆ ಟಕ್ಕರು ಕಾಮಿಡಿ ಮಾಡೋದ್ರ ಮುಖಾಂತರ ಅಲ್ಲಿರುವಂಥ ಆ್ಯಂಕರ್ ಕೂಡ ಸ್ವಲ್ಪ ಕಾಲೆಳಿತಾನೆ. ಈ ಕಾಲೆಳೆಯುವಂಥದ್ದು ಗಿಲ್ಲಿಯ ಸ್ವಭಾವ, ಅದು ಸಹಜ ಸ್ವಭಾವ. ಆ ಥರ ನಿಮಗೆ ಈಗ ಆಲ್ರೆಡಿ ಗೊತ್ತದ, ಎಲ್ಲರನ್ನು ಕೂಡ ಕಾಲೆಳೆಯುವಂಥದ್ದು ನಿಮ್ಗೆ ಗೊತ್ತದ. ಮಂಡ್ಯದ ಹೈದ ತನ್ನದೇ ಭಾಷೆಯಲ್ಲಿ ಎಲ್ಲರನ್ನು ಕೂಡ ಕಾಲೆಳೆಯುವಂಥ ವ್ಯಕ್ತಿ. ಆಮೇಲೆ ಕಾಮಿಡಿ ಮಾಡ್ಕೊಂತ ಜೊತೆಗಿದ್ದವರನ್ನು ನಗಿಸ್ಕೊಂತ ಸದಾ ನಗಿಸುವಂತಹ ವ್ಯಕ್ತಿ ಆತ. ಸೊ ಹಂಗಾಗಿ ಆತನ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತದ. ಆದರೆ ಅಲ್ಲಿ ಸಾಧು ಕೋಕಿಲ ಅವ್ರು ಹೇಳ್ತಾರೆ, ನೋಡು ಹುಲಿ, ಇದ್ರ ಬಗ್ಗೆ ನಿನಗೇನು ಗೊತ್ತಿಲ್ಲ, ಬಟ್ ಈ ಸಮಾಜದಲ್ಲಿ 10,000 ಜನರು ಕೂಡ ನಟನೆ ಮಾಡಬಹುದು, ಆದರೆ ಜನರನ್ನ ನಟನೆ ಮಾಡುವಂಥದ್ದು ಅಥವಾ ಜನರನ್ನ ನಗಿಸುವಂಥ ಕಾರ್ಯ ಇದಲ್ಲ, ಅದು ಬಹಳ ದೊಡ್ಡ ಕೆಲಸ. ಅದನ್ನ ನೀನು ಮಾಡಿದೀಯಾ. ಸೊ ಹಂಗಾಗಿ ನಿನ್ನ ಒಂದು ಪರಿಶ್ರಮಕ್ಕೆ ಇದು ಸಿಕ್ಕಿರುವಂಥ ಪ್ರತಿಫಲ. ಶುಭವಾಗಲಿ, ನೀನು ಇನ್ನು ಮುಂದಕ್ಕೆ ದೊಡ್ಡದಾಗಿ ಬೆಳಿಬೇಕಂತೇಳಿ ಆಶೀರ್ವಾದ ಮಾಡಿಬಿಡ್ತಾರೆ. ಇದು ಎಲ್ಲರಿಗೆ ಒಂದಷ್ಟು ಫುಲ್ ಶಾಕ್ ಆಗ್ತಾರೆ. ಯಾಕಪ್ಪ ಅಂದ್ರೆ ನಾವೆಲ್ಲರೂ ನಟನೆ ಮಾಡೀವಿ, ನಮ್ಮನೇನು ಜನ ಮೆಚ್ಚಿಲ್ಲನೋ, ನಮ್ಮನೇನು ಜನಗಳು ನೋಡಿಲ್ಲನೋ, ನಮ್ಮದೇ ಅಂತ ಉದಾಹರಣೆ ಮನುಷ್ಯನಾಗ ಅನ್ಕೊಳಕೈತಾರೆ. ಬೇಕು ಅಂತಲೇ ಗಿಲ್ಲಿ ಕ್ರೇಜ್ ಐತೆ, ಹಂಗಾಗಿ ಸಾಧು ಕೋಕಿಲ ಉಬ್ಬಿಸಿ ಮಾತಾಡಕೈತಾರೆ. ಇದು ಸತ್ಯವಾದ ಮಾತಿದು. ಯಾಕಪ್ಪ ಅಂದರೆ ಈ ಸಾಧು ಕೋಕಿಲ ಅಂತಲ್ಲ, ಬೇರೆ ಯಾರೂ ಕೂಡ ಯಾವುದೇ ದೊಡ್ಡ ಸ್ಟಾರ್ ನಟರು ಕೂಡ ಯಾರ ಬಗ್ಗೆನೂ ಯಾರು ನೆಗೆಟಿವ್ ಮಾತಾಡೋಂಗಿಲ್ಲ, ಎಲ್ಲರೂ ಪಾಸಿಟಿವ್ ಮತಾಡ್ತಾರೆ. ಬಟ್ ಮನಸ್ಪೂರ್ವಕವಾಗಿ ಮಾತನಾಡಿದ್ದಂಥದ್ದು ಇಲ್ಲಿ ಸಾಧು ಕೋಕಿಲ ಅವರು. ಇವರು ಕಾಮಿಡಿಯಲ್ಲೇ ಸಾಮ್ರಾಟ ಅಂತೇಳಿ ಕರಿಬೋದು. ಇವ್ರನ್ನ ಕರ್ನಾಟಕದೊಳಗೆ ಕಾಮಿಡಿ ಮಾಡ್ಕೊತಾನೆ ಹಾಸ್ಯದ ಮುಖಾಂತರ ಹಾಸ್ಯ ದಿಗ್ಗಜ ಅಂತಲೂ ಕರಿಬೋದು ಕರ್ನಾಟಕದೊಳಗೆ. ಅಭೂತಪೂರ್ವವಾಗಿರುವಂಥ ಸಾಧನೆಯನ್ನು ಮಾಡಿದ್ರೆ ಕನ್ನಡ ಚಲನಚಿತ್ರರಂಗದೊಳಗೆ. ಸೊ ಹಂಗಾಗಿ ಅವ್ರಿಗೆ ಏನಪ್ಪ ಅಂತಂದರೆ ಗಿಲ್ಲಿ ಮೇಲೆ ಒಂದಷ್ಟು ಒಲವಿರ್ಬೋದು, ಒಂದಷ್ಟು ಪ್ರೀತಿ ಇರ್ಬೋದು, ಬಟ್ ಕ್ರೇಜಿಗೆ ಅಂತಲ್ಲ. ಆತನ ವ್ಯಕ್ತಿತ್ವಕ್ಕೆ, ಆತನ ಕಾಮಿಡಿಗೆ, ಆತನ ಟೈಮಿಂಗಿಗೆ, ಆ ಟೈಮಿಂಗ್ ಕಾಮಿಡಿ ಏನಂತಲ್ಲ ಅದು ಭಾಳ ಮುಖ್ಯ. ನೀವು ಸಾಧು ಕೋಕಿಲ ಅವ್ರು ನೋಡ್ರಿ, ಎಲ್ಲೋ ಹೋದ್ರು ಕೂಡ ಅವ್ರು ಕಾಮಿಡಿ ಮಾಡಂಗಿಲ್ಲ, ಸಿನಿಮಾದಾಗ ಮಾತ್ರ ಕಾಮಿಡಿ ಮಾಡ್ತಾರೆ. ಒಂದಷ್ಟು ಕಾಮಿಡಿ ಪರ್ಸನ್ ಸಿಕ್ಕ ಕಾಮಿಡಿ ಮಾಡ್ಬೋದೇನೋ, ಅದು ಬಿಟ್ಟರೆ. ಆದರೆ ಗಿಲ್ಲಿ ಹಂಗಲ್ಲ, ಒಳಗೆ ಹೆಂಗಿದನೋ ಅವ್ನು ಇರೋದು ಹಂಗೆ ಕಾಮಿಡಿಯಾಗಿ. ಎಲ್ಲಿ ಹೋದ್ರೂ ಲೋಕಲ್ ಬಟ್ಟೆಗಳು, ಲೋಕಲ್ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ, ಒಂದು ಚೆನ್ನಾಗಿರೋ ಬೂಟಕ್ಕೆ ಕೇಳಂಗಿಲ್ಲ, ಒಂದು ಚೆನ್ನಾಗಿರೋ ಡ್ರೆಸ್ಸಕ್ಕೆ ಕೇಳಲ್ಲ,
ಬಿಗ್ ಬಾಸ್ ಒಳಗೆ ಹೆಂಗಿದ್ದ ಬನೀನಿ ಮ್ಯಾಗನೇ ಬಿಗ್ ಬಾಸ್ ಗೆದ್ದುಬಿಟ್ಟ. ಸೊ ಅದ್ರಂಗ ಜೀವಮಾನದೊಳಗೆ ಇಡೀ ಕರ್ನಾಟಕವನ್ನ ಸುತ್ತಕತೆ ಅಂದ್ರೂ ಯಾವುದೇ ಒಂದು ಒಳ್ಳೆ ಬಟ್ಟೆ ಹಾಕೊಂಡಿಲ್ಲ, ಒಳ್ಳೆ ವಿಚಾರಗಳನ್ನ ಹೊರಗೂ ಕೂಡ ಹೇಳಿಲ್ಲ. ಯಾಕಂದ್ರೆ ಅದು ಏನು ಮಾತಾಡ್ತಾನೆ ಮನಸ್ಸಿಂದ ಯಾವುದೇ ಫಿಲ್ಟರ್ ಇರಲಾರ್ದಂಗ ಯಾರನ್ನೋ ಒಬ್ಬಿಸಬೇಕು, ಯಾರನ್ನೋ ಏನೋ ಒಂದು ಎತ್ತಿ ಹಿಡಿಬೇಕು, ಯಾರನ್ನೋಗೆ ಒಂದು ಬಕೆಟ್ ಇಡಬೇಕಂತ ಭಾವನೆನೇ ಇಲ್ಲ. ನೇರವಾಗಿ ಏನು ಬರ್ತದನ್ನ ಮಾತಾಡ್ಬಿಡ್ತಾನೆ. ಕಾಮಿಡಿ ಮತ್ತೆ ಅದನ್ನು ಮನಸ್ಸಿಗೆ ಯಾರಿಗೂ ನಾಟ್ಲಾರ್ದಂಗೆ ಕಾಮಿಡಿ ಮಾಡುವಂಥದ್ದು ಏನೈತಲ್ಲ, ಇದು ಭಾಳ ದೊಡ್ಡ ಕೆಲಸ. ಇದು ಕಾಮಿಡಿಯನ್ ಸಿಗಿರುವಂಥ ದೊಡ್ಡ ಕೆಲಸ ಇದು. ಯಾಕಪ್ಪ ಅಂದ್ರೆ ಇಡೀ ಜೀವನ ಪರ್ಯಂತ ಎಲ್ಲವನ್ನು ತಮಾಷೆ ತಗೊಳಕ್ಕಾಗೋದಿಲ್ಲ. ಆದರೂ ಕೂಡ ಗಿಲ್ಲಿ ತಮಾಷೆಯನ್ನು ತಗೊಳ್ತಾ ಜೀವಮಾನವಿಡೀ ಆತನ ಉದ್ದಕ್ಕೂ ಕೂಡ ನೀವು ನೋಡಿರ್ಬೋದು. ಇಲ್ಲಿವರೆಗೂ ಆತನ ವಿಚಾರಗಳನ್ನು ನೀವು ನೋಡಿರ್ಬೋದು. ಎಲ್ಲಿ ಹೋದ್ರೂ ಕೂಡ ಕಾಮಿಡಿ ಮಾಡ್ಕೊತಾನೆ ಬದುಕ್ತಾನೆ. ಯಾವುದನ್ನು ಸೀರಿಯಸ್ ತಗೊಳ್ಳಂಗೆ. ಯಾರು ಆತನ ಬಗ್ಗೆ ಕೌಂಟ್ರ್ ಕೊಟ್ಟರು ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅಶ್ವಿನಿ ಮೇಡಮ್ ಅವ್ರು ಕೌಂಟ್ರ್ ಕೊಟ್ಟರು, ಜಾನ್ವಿ ಅವ್ರು ಕೌಂಟ್ರ್ ಕೊಟ್ಟರು, ಸತೀಶ್ ಅವನು ಯಾರು ತಿಕ್ಕೋಳೆ ಮಾತಾಡ್ದಂಗೆ ಮಾತಾಡ್ತಿರ್ತಾನೆ. 20 ಬರೀ ಅದೇ ಆಡಿದ ಆಡ್ಕೊಂತ ಬರೀ ಸುಳ್ಳು ಬುರುಡೆ ಬಿಟ್ಕೊಂಡು ಅಡ್ಡಾಡ್ತಿರ್ತಾನೆ ಅವ್ನು ಡಾಗ್ ಸತೀಶ್. ಅವನಿಗೂ ಯಾವುದೇ ಕೌಂಟ್ರ್ ಕೊಡಲ್ಲ. ಯಾರು ಏನು ಕೌಂಟ್ರ್ ಕೊಟ್ಟರು ಮನಸ್ಸಿಗೆ ತಗೊಂತಾನೆ, ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅವ್ರಿಗೆ ವಿರೋಧ ಕೌಂಟ್ರ್ ಕೊಡಂಗಿಲ್ಲ. ಯಾವೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಮತ್ತು ಯಾರ ಅಭಿಮಾನಿಗಳು ಕೇಳಿದ್ರು ಸೆಲ್ಫಿ ಕೊಡ್ತಾನ, ಯಾವ ಕಾರ್ಯಕ್ರಮಕ್ಕೆ ಕರೆದ್ರು ಹೋಗ್ತಾನ. ಅದರಿಂದ ದುಡ್ಡು ಬರುತ್ತಂತಲ್ಲ. ಜನಗಳು ನನಗೆ ಪ್ರೀತಿ ಕೊಟ್ಟು ಆಶೀರ್ವಾದ ಮಾಡ್ಯಾರ, ಆ ಆಶೀರ್ವಾದವನ್ನು ನಾನು ಅವ್ರನ್ನ ನೋಡ್ಬೇಕಂತ ಅವ್ರನ್ನ ನೋಡ್ಬೇಕಂತ ಬಯಸಕಚಾರ. ನಾನು ಅವ್ರಿಗೆ ಕಾಣಬೇಕು, ಅವ್ರಿಗೆ ಸಿಗಬೇಕು, ಇದೇ ನನ್ನ ನಿಜವಾದ ಕರ್ತವ್ಯ ಅಂತ ನಂಬಿ ಇರುವಂಥ ಗಿಲ್ಲಿ. ಸೊ ಹಂಗಾಗಿ ಗಿಲ್ಲಿ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಯಾಕಂದ್ರೆ ಆತನ ವಿಚಾರ ದೊಡ್ಡದಾಗಿರುವಂಥದ್ದು. ನಾವು ಏನೇ ಹೇಳಿದ್ರು ಕೂಡ ಸಣ್ಣವರಾಗ್ತೀವಿ. ಸೊ ಇದು ವರ್ಷದ ಕನ್ನಡಿಗ ಎನ್ನುವಂಥ ಪ್ರಶಸ್ತಿ ಸಿಕ್ಕಿರೋದಂತೂ ಭಾಳ ತುಂಬ ಖುಷಿ. ಈ ಪ್ರಶಸ್ತಿ ಕೊಟ್ಟಿರುವಂತಹ ನ್ಯೂಸ್ 18 ಕನ್ನಡಕ್ಕೂ ಮತ್ತು ಕರ್ನಾಟಕದ ಜನತೆಗೂ ಮತ್ತು ರೆಫರ್ ಮಾಡಿರುವಂತಹ ಸಾಧು ಕೋಕಿಲ ಹಾಸ್ಯ ದಿಗ್ಗಜ, ಕನ್ನಡ ಚಿತ್ರರಂಗದ ಹಾಸ್ಯ ದಿಗ್ಗಜ ಆಗಿರುವಂಥ ಸಾಧು ಕೋಕಿಲ ಅವರು ಕೂಡ ತುಂಬ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಮಂದಿಗೆ ಉತ್ತಮ ನಟಿ ಅಂತೇಳಿ ಪ್ರಶಸ್ತಿ ಸಿಕ್ಕೈತೆ. ಯಾರಿಗಪ್ಪ ಅಂದ್ರೆ ಇವ್ರು ಯಾರಪ್ಪ, ತರುಣ್ ಸುಧೀರ್ ಅವರ ಹೆಂಡತಿ. ಸೊ ಅವ್ರಿಗೆ ಸಿಕ್ಕೈತೆ. ಉತ್ತಮ ನಟ ಅಂತೇಳಿ ರಿಷಬ್ ಶೆಟ್ಟಿ ಅವರಿಗೆ ಸಿಕ್ಕೈತೆ. ಅದ್ಭುತವಾಗಿರುವಂಥ ಎಲ್ಲ ಕಲಾವಿದರು ಕೂಡ ಒಂದಷ್ಟು ಪ್ರಶಸ್ತಿಗಳನ್ನು ಕೊಟ್ಟರೆ ಒಳ್ಳೆಯ ಕಾರ್ಯಕ್ರಮ ಇದು. ಗಿಲ್ಲಿ ಕೊಟ್ಟಿರುವಂಥದ್ದು ಮಾತ್ರ ನಮಗೆ ಅಭೂತಪೂರ್ವವಾಗಿರುವಂಥ ಸಂತೋಷ. ಇಂತಹ ಪ್ರಶಸ್ತಿಗಳು ಭಾಳಷ್ಟು ಗಿಲ್ಲಿಯ ಮುಡಿ ಸೇರಲಿ, ಗಿಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ಸೊ ಹಂಗಾಗಿ ಆತಗ ಪ್ರಶಸ್ತಿ ಕೊಟ್ಟಿರುವಂಥ ಎಲ್ಲರೂ ಕೂಡ ತುಂಬ ಧನ್ಯವಾದಗಳು ಹೇಳ್ತಾ ಗಿಲ್ಲಿಗೆ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸೋಕೆ ಧನ್ಯವಾದಗಳು.